ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇವಾಗ ಒಂದ್ ಕಡೆ ಸುಣ್ಣ ಒಂದ್ ಕಡೆ ಬೆಣ್ಣೆ, ಇವಾಗ ಒಂದ್ ಕಡೆ ಸುಣ್ಣ ಒಂದ್ ಕಡೆ ಬೆಣ್ಣೆ. ನಿಮ್ ಎಂತ ರೂಲ್ಸ್ ಇರ್ತೈತಿ. ಒಬ್ಬ ಎಲ್ಲಾರ ನಾವು ನಟಿ ಕನೆಕ್ಷನ್ ತಗೊಲಿಲ್ಲ ಅಂದ್ರೆ ಟೀ ಶರ್ಟ್ ಸುಟ್ರೆ ಕುಣಿಸೋದಿಲ್ಲ. ಯಾಕ ರೂಲ್ ಮಾತಾಡ್ತೇವೆ. ನಿಮ್ ಎಂತ ರೂಲ್ಸ್ ಇರ್ತೈತಿ. ಒಬ್ಬ ಎಲ್ಲಾರ ನಾವು ನಟಿ ಕನೆಕ್ಷನ್ ತಗೊಲಿಲ್ಲ ಅಂದ್ರೆ ಟೀ ಶರ್ಟ್ ಸುಟ್ರೆ ಕುಣಿಸೋದಿಲ್ಲ. ಯಾಕ ರೂಲ್ ಮಾತಾಡ್ತೇವೆ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಎದುರು ರೈತರಿಂದ ಪ್ರತಿಭಟನೆ. ಯಾದಗೂಡು ಗ್ರಾಮದ ರೈತರು ರಾತ್ರೋರಾತ್ರಿ ಪ್ರತಿಭಟನೆಗಿಳಿದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಕೆಲ ಕಾಲ ಉದ್ವಿಗ್ನತೆ ಕೂಡ ಉಂಟಾಗಿತ್ತು. ಸರಿಯಾಗಿ ವಿದ್ಯುತ್ ನೀಡುವುದು ಹಾಗೂ 40 ವರ್ಷಗಳಿಂದ ಕಂಬದ ಕರೆಂಟ್ ವೈರ್ ಹಾಗೆ ಇದೆ, ಅದನ್ನು ತೆರವುಗೊಳಿಸಿ ಹೊಸದಾಗಿ ಹಾಕಬೇಕು ಅಂತ ಹಲವಾರು ಬೇಡಿಕೆಗಳಿದ್ದವು. ರೈತರ ಪ್ರತಿಭಟನೆಗೆ ಹಲವು ಬೇಡಿಕೆಗಳಿಗೆ ಸ್ಪಂದಿಸಿದ ಕೆಇಬಿ ಅಧಿಕಾರಿಗಳು ಒಪ್ಪಿಗೆ ನೀಡಿದ ಕೆಇಬಿ ಅಧಿಕಾರಿಗಳು ಹುಕ್ಕೇರಿಯಾಗ ಏನು ನಡೆದೈತೆ ನೋಡ್ರಪ್ಪ. ಒಂದು ಕಡೆ ನೀರು ಇಲ್ಲ ಅಂತ ರೈತರು ಅವ್ರ ಅಳಲನ್ನು ತೋಡ್ತಾ ಇದ್ರೆ, ಇನ್ನೊಂದು ಕಡೆ ನೀರೈತಿ ಕರೆಂಟ್ ಇಲ್ಲ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು. ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳು ಕತೆ ಹೇಳುವುದು ಬೇಡ, ನಮಗೆ ಕರೆಂಟ್ ಕೊಡ್ರಿ, ಒಂದು ಕೆನ್ನೆಗೆ ಬೆಣ್ಣೆ ಇನ್ನೊಂದು ಕೆನ್ನೆಗೆ ಸುಣ್ಣ ಹಚ್ಚೋದ ಬೇಡ ಅಂತ ರೈತರು ಆರೋಪ ಮಾಡೋಕೆ ಹತ್ತಿದ್ರು ನೋಡ್ರಿ. ಆಮೇಲೆ ಹುಕ್ಕೇರಿ ತಾಲೂಕಿನ ಯಾದಗೂಡು ಗ್ರಾಮದ ರೈತರು ವಿದ್ಯುತ್ ಸಮಸ್ಯೆ ಖಂಡಿಸಿ ವಿದ್ಯುತ್ ಸಹಕಾರಿ ಸಂಘದ ಅಧಿಕಾರಿಗಳ ರಾತ್ರಿ ಕೂಡ ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದ್ದು, ಇಂದು ಬೆಳಗ್ಗೆ ಕೂಡ ಮತ್ತೆ ಪ್ರತಿಭಟನೆಗೆ ರೈತರು ಇಳಿದಿದ್ರು. ಕಳೆದ ಹಲವು ತಿಂಗಳಿಂದ ರಾತ್ರಿ ಸಮಯದಲ್ಲಿ ನಿರಂತರವಾಗಿ ವಿದ್ಯುತ್ ಕಡಿತಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿದ ರೈತರು ಚಟುವಟಿಕೆಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಯಾವ್ಯಾವ ರೀತಿ ವಾಗ್ವಾದ ಅದಕ್ಕೆ ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸಿದ್ರಂತ ಕೇಳ್ರಿ ಒಮ್ಮೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. 350 ವೋಲ್ಟೇಜ್ ಕೊಡ್ಬೇಕು. 7 ತಾಸು ಕರೆಕ್ಟ್ 350 ವೋಲ್ಟೇಜ್ ಇದ್ರೆ ಮಾಡ್ರಿ. ನೀವೇನು ಕತ್ತಿ ಹೇಳ್ತಿರಲ್ಲ, ಈಗ 6 ಗಂಟೆಯಿಂದ ಅದು ನಿಲ್ತೈತಿ ಬೆಳಗ್ಗೆ ಚನ್ನಿಗ್ರಾಯನ್ ಕತ್ತಿ ನಮಗೆ ಹೇಳಕ್ ಹೋಗ್ಬೇಡ್ರಿ. ಏನ್ ಕೆಲಸ ಹೋಯ್ತು ಅದನ್ನ ಹೇಳ್ರಿ. ಮಾಡ್ರಿ, ಇಲ್ಲ ಇರ್ತೇವೆ, ಇಲ್ಲ ಒಲಿ ಓಡ್ತೇವೆ, ರೇಷನ್ಗೆ ತರ್ತೇವೆ, ಮಾಡ್ತೇವೆ, ಆಗೋತ ಕೊಡ್ತೇವೆ. ನಮಗೆ ನಾವು 10 ವರ್ಷ ಹತ್ತಿರ ನೋಡೋದೇ ಇದನ್ನ ಅದ ಬ್ಯಾಸಿಗೆ ಬಂದ್ ಅದೇನ ನಿಮ್ಮದು ಇದಾಯ್ತು ಅದನ್ನ ತಗೊಂಡ್ ಬಿಡ್ರಿ. ಹೆಂಗೈತ್ರಿ ಮೇನ್ ರೋಡ್ ಈಚೆ ಕಡೆ ನಿಮ್ಮದ ತಿರುಪಿಸ್ ನಮ್ದು ಹೊತ್ತಾಯ್ತು ಪಾಟ್ ಲೈನ್ ಹದೈತಿ, ಮೇನ್ ಲೈನ್ ಈಚೆ ಕಡೆ ನಿರಂತರ ಲೈನ್ ಹದೈತಿ, ಒಂದ ಕಂಬ ಐತಿ, ಈಚೆ ಕಡೆ ಕನೆಕ್ಷನ್ ಕೊಡ್ರಿ. ಹೆಂಗೈತಿ ನಿಮ್ದ ಉದ್ಯೋಗ? ಒಂದ್ ಕಡೆ ಸುಣ್ಣ ಒಂದ್ ಕಡೆ ಬೆಣ್ಣೆ. ಅವ್ನವ್ನು ಎಷ್ಟು ವರ್ಷದಲ್ಲಿ ನಮ್ಗೆ ಬದುಕೋದು ನೀವು ಅಲ್ಲ. ನೀವ್ ಎಂತ ರೂಲ್ಸ್ ಇರ್ತೈತಿ. ಒಬ್ಬ ಎಲ್ಲಾರ ನಾವು ನಟಿ ಕನೆಕ್ಷನ್ ತಗೊಲಿಲ್ಲ ಅಂದ್ರೆ ಟೀ ಶರ್ಟ್ ಸುಟ್ರೆ ಕುಣಿಸೋದಿಲ್ಲ. ಯಾಕ ರೂಲ್ ಮಾತಾಡ್ತೇವೆ. ಈ ರೂಲ್ ಮಾತಾಡ್ರಿ. ನಿಮ್ ರೂಲ್ ಹೊಟ್ಟೆ ಕೊಡೋದ ಅವ್ನವ್ರು ಒಂದ್ ಕನೆಕ್ಷನ್ ಇಲ್ಲ ಅಂದ್ರೆ ಅವ್ ಯಾವ ಕನೆಕ್ಷನ್ ತಗೊಂಡ್ರಿ, ಇಲ್ಲ ನಾನು ಮುಂದೆ ಹೈರ್ ಅಂತೇರಿ. ತುಳುಗಿಲ್ಲ ಕರೆಕ್ಟ್ ತಕೊಂಡ್ ಹೋಗ್ತಾರ ನೋಡ. ನೋಡಾಡ್ದೇವು ನಾವು ಇದು ಕರೆಕ್ಟ್ ಅದಕ್ಕೆ ಹಕ್ಕಿನ ಅನ್ಬೇಕಲ್ಲ. ನಾವು ನಮ್ ಮುಂದ ನಮ್ ರೈತರು ಹೇಳಬೇಕಂತ ಹೇಳಿ ಇಡೀ ಏನಂದ್ರ ನಾವು ಈಗಾಗಲೇ ನಮ್ಗ 1 ತಿಂಗಳ ಹಿಂದ ನಿಖಿಲ್ ಅನ್ನ ಕತ್ತಿಯವ್ರ ನಮ್ಮ ಊರಿಗೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ರಿ. ನಾವು ಅವ್ರ ಮನವಿನೂ ಕೊಟ್ಟೇವ್ರಿ. ಆ ಮನವಿ ಪ್ರಕಾರ ಕೆಮ್ಲಾಪುರ ಸಾಹೇಬ್ರಿಗೂ ಅವ್ರು ಇಮಿಡಿಯೇಟ್ 2 ದಿವಸನಾಗಿದ್ದು 5 ಟೀಚರ್ ಸಮಸ್ಯೆ ಬಗೆಹರಿಸ್ಬೇಕಂತ ಹೇರ್ರವ್ರು. ಇವರು ಅದ್ರ ಬಳಕ ನಾನ ಒಂದ್ 20 ದಿವಸ ಕೆಮ್ಲಾಪುರ ಸಾಹೇಬ್ರಿಗೆ ಫೋನ್ ಹಚ್ಚೇನ್ರಿ. ಇದನ್ನ ಸರ್ ಏನಾತ್ರಿ ಅಂತ ಕೇಳಿದ್ರು. ಅವರು ನಾಳೆ ಮಾಡ್ತಾನ ನಾಡ್ ಮಾಡ್ತಾನ ಅಂದ್ ಇಲ್ಲಿವರೆಗೆ ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ ಸರ್. ಇನ್ನ ಆಗಿಲ್ಲ. ಏನೋ ನಾವು ನಿನ್ ರಾತ್ರಿ ಬಂದ್ರಿ ಇಲ್ಲಿ ಅಧಿಕಾರಿ ಹೋಗಿ ಧರಣಿ ಕೂತಿದ್ವಿ. ರಾತ್ರಿ ಕೂತಿದ್ರಿ? ರಾತ್ರಿ 11:30 ಈಗ ಗುರುರಾಜ್ ಅನ್ನ ಕುಲಕರ್ಣಿ, ಆಮೇಲೆ ರಾಜು ಮುನ್ನೋಳಿ ಅನ್ನ ಇವರೆಲ್ಲ ನಮ್ಗ ನಿಮ್ಗೆ ಸುದ್ದಿ ಮಾಡಿ ಕೊಡ್ತೇವಪ್ಪ ಅನ್ನ ನಾವು
ರಾತ್ರಿ ಮನವರಿಕೆ ಮಾಡೋಣ ಬೆಳಿಗ್ಗೆ ಬೈರಣ ಈಗ ಮತ್ತೆ ನಾವು ಬೆಳಿಗ್ಗೆ ಬಂದೇವ್ರಿ ಸರ್. ಬೆಳಗ್ಗೆ ಬಂದಿರಿ. ನಿಮ್ಮ ಬೇಡಿಕೆ ಏನೇನು ಅದಾವ? ನಮ್ದು ಏನ್ ಬೇಡಿಕೆ ಇಲ್ರಿ, ನಮ್ಗೆ ಲೈಟ್ ಬಂದ್ ನಮ್ ಬೋರ್ ಮೋಟರ್ಗಳು ಚಾಲು ಆದ್ರೆ ಸಾಕ್ರಿ ಅಷ್ಟ. 180 ಲೈಟ್ ಐತ್ರಿ ಸದ್ಯ. ಯಾದಗಿರಿ ಗ್ರಾಮದ ಪರವಾಗಿ ಹೇಳೋದಂದ್ರೆ ರೀ 20 ವರ್ಷ ಹಳಿ ಏನ್ ಮೊದಲಿನ ತಾರ ಏನೈತೆ ಅಂತ ಚೇಂಜ್ ಮಾಡ್ತಂದ್ ನಾವು ಈಗಾಗಲೇ ಹೇಳಿದ್ವು. ಅದ್ರ ಬಗ್ಗೆ ಯಾವ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ನಮ್ಮ ಊರ ರೈತರಿಗೆ ಏನಾಗದೈತ್ರಿ, ಲೈಟ್ ಅಗದಿ ದೋಷ ಬಂದ ಲೋ ವೋಲ್ಟೇಜ್ ಬಂದ್ ಮೋಟರ್ಗಳೆಲ್ಲ ಕೊಟ್ಟು ನುಕ್ಸಾನ್ ಆಗೈತಿ ರೈತರ ಬದುಕು ಪರಿಸ್ಥಿತಿ ಆಗಿಲ್ಲ. ಆ ಕಾರಣಕ್ಕಾಗಿ ಯಾವ ಪರಿಸ್ಥಿತಿ ನಮ್ಗೆ 400 ವೋಲ್ಟೇಜ್ ಕೊಟ್ಟು ರೈತರ ಬದುಕು ಪರಿಸ್ಥಿತಿ ಮಾಡ್ತಾರ ತಂದ ನಾವು ಇಲ್ಲಿ KV ಅಧಿಕಾರಿಗಳ ಅಂತಲ್ಲಿ ಬಂದೇವ್ರಿ. ಈಗ ಏನ್ ನಮಗೆ ಉತ್ತರ ಹೇಳ್ತಾರ ಅನ್ನೋದ ನಿರೀಕ್ಷೆ ಮಾಡಿ ನೋಡ್ಬೇಕಾಗೈತಿ. ಈಗ ಮತ್ತೆ ಇವ್ರ ಹಂತಲ್ಲಿ ಉತ್ತರವೂ ಇಲ್ಲೇ ಐತ್ರಿ. ಇವ್ರ ಕರೆಂಟ್ ಲೈಟ್ ಐತಿ, ಅದನ್ನ ಡಿವೈಡ್ ಮಾಡಿ ಸರಿಯಾಗಿ ಹಂಚಿಕೊಟ್ರೆ ಊರೆಲ್ಲ ಸರಿಯಾಗಿ ಬದುಕ್ತೈತಿ, ಬದುಕು ಪರಿಸ್ಥಿತಿಯಾಗೂ ಐತಿ. ಆದ್ರೆ ಅದನ್ನ ಡಿವೈಡ್ ಮಾಡಿ ಕೊಡ್ಬೇಕಾಗಿತ್ತು ಅಷ್ಟೇ. ಅಲ್ಲ ಖಾಯಂ ಆಗಿ ಇದು ಸಮಸ್ಯೆ ಐತು, ಈಗ ಸದ್ಯದಾಗ ಐತು. ಕಾಯಂ ಸಮಸ್ಯೆ ಐತರಿ ಅದು. 10 ವರ್ಷ ಸಮಸ್ಯೆ ಐತರಿ ಅದು. ಮುಂದೆ ಬರೋ ಸಣ್ಣ ಯಾವ ಲೈಟ್ದಾಗ ನಾವ್ ಶಿಫ್ಟ್ ಮಾಡ್ಕೋತ ಆ ಕಡೆ ಟಿಸಿ ನಾವ್ ಮಾತಾಡ್ಕೊಂಡ ಹೊಡೆದೇವ್ರಿ ಇನ್ಕಸ್ತಕ. ಈಗ ಏನಾಗೈತಿ ಸರ್, ಒಂದ್ ಸ್ವಲ್ಪ ಎಲ್ಲಾ ನೀರಾವರಿ ಆಗ್ಯದವ್ರ ನಮ್ಮೂರಾಗ, ಯಾವ ಮೋಟರ್ ಬಂದಿಲ್ಲ, ಇವ್ರು ಕೂಡ ಕರೆಂಟ್ ಯಾವಕ್ಕೂ ಸಕಾಗನಿಲ್ಲ. ಮತ್ ಇವ್ರ ಏನ್ ಮಾಡ್ತಾರ್ರಿ, ಅರ್ಧ ಊರಿಗೆ ಒಂದ್ ಸ್ವಲ್ಪ ಲೈನ್ ಬೇರೆ ಕೊಟ್ಟಿದಾರ್ರಿ, ಅವ್ರದ್ದು ಅರ್ಧ ಊರ್ ಚಲೋ ನಡೆದೈತ್ರಿ. ನಾವು ಅರ್ಧ ಊರಿನವ್ರ ಅಟ್ಟ ಇದು ಆಗೈತ್ರಿ ಅದು. ಈಗ ಗಟ್ಟು ಹಾಕಿ ಹೊಡೋದ್ರಿಂದ ಏನ್ರ ಅಂತದ್ರ ಸಮಸ್ಯೆ ಆದಾಗ ಆಯ್ತೇನ್ರಿ? ಏನ್ರ ಗಟ್ಟು ಹಾಕಿ ಹೊಡೆದ್ರಂತ ಸಮಸ್ಯೆ ಆಯ್ತು ಅವ್ರು ಹೇಳದಾರ್ರಿ. ಗಟ್ಟು ಅನಿವಾರ್ಯ ಐತ್ರಿ ನಮ್ಗೆ. ಗಟ್ಟು ತೆಗದ್ರ ನಾವು ಅಲ್ಲಿ ಬೋರಿಗೆ ಹೋಗೋದಲ್ರಿ ಹೊಲಕ್ಕೆ. ಲೈನ್ದಾಗಂತೂ ನಮ್ ಸರ ಒಂದ್ ಇಟ್ಟು ನೀರು ಹೋಗಿದಲ್ರಿ ಬೋರ್. ಎಷ್ಟು ವೋಲ್ಟೇಜ್ ಬಿಡ್ತಾವ 900 ಫುಟ್ ಕುಣಿದವ್ರು ನಮ್ಮ 180 160 ವೋಲ್ಟೇಜ್ ಬರ ಸರ್ ಅವ್ರದ್ದು. ಬರೋದಕ್ಕನ 360 ಬಂದಿರೋದು ಸ್ಟಾರ್ಟಿಂಗ್. ಬರೇ ಒಂದ್ ಮೋಟರ್ ಸೊಡೋದ್ರಿ, ತೆಗಿಯೋದ ಆ ಮೋಟರ್ ತೆಗಿ ಈ ಮೋಟರ್ ತೆಗಿ, ಅದನ್ನ ಬಿಡು ಇದನ್ನ ಬಿಡು, ಇವ್ರು ಇಲ್ಲದ ಸುದ್ದಿನ ಹೇಳ್ತಾರ ಇಲ್ಲಿ. 1 ಎಕರೆ ಕಬ್ಬ್ ಅವನಿ ಮಾಡೋದ್ರಿ, 5 ಟನ್ ಕಬ್ಬ್ ಆಗದವ್ರ ನಮ್ಮಲ್ಲಿ. ಈ ಸರ್ ಬೇಕಾರ ಹೋಗೋಣ್ರಿ, ಇಡೀ ಊರೆಲ್ಲ ಎಟ್ ನಮ್ಮ ತೋಟದಾಗ ಕಬ್ಬ್ ಎಟ್ ಹಿಂಗಿದಾವ್ ನೋಡೋಣ್ರಿ. ಬೋರಿಗಂತೂ ಯಾರು ಬೋರಿಗೆ ನೀರು ಕಡಿಮೆ ಸರ್, ಎಲ್ಲಾ ಬೋರಿಗೆ ನೀರು ಫುಲ್ ಅದಾವ. ಇವ್ರು ಕೊಡೋ ಕರೆಂಟ್ ಸಂಬಂಧ ನೀರು ಹೋಗ್ಯಾನಿಲ್ಲ. ವೋಲ್ಟೇಜ್ ಕೊಡ್ಬೇಕು ಸರ್, ಅವ್ರು ಹೆಂಗ್ ಕೊಡ್ತಾರ ನಮಗ್ ಗೊತ್ತಿಲ್ಲ. ಏನ್ ನಿಮ್ಗೆ ಸಿಂಗಲ್ ಓಪನ್ ಡೆಲ್ಟಾ ಬರಾಕತೈತಿ, ಸಾಯಂಕಾಲ 6 ಗಂಟೆದಿಂದ ನಿಮ್ಗೆ ಏನು ಓಪನ್ ಡೆಲ್ಟಾ ಬರಾಕತೈತಿ, ಅದೇನು ತೊಂದರೆ ಆಗತ್ತಲ್ಲ. ಈಗ ನಾವು ಸ್ಟೇಷನ್ದವ್ರ ಜೋಡಿ ಆಗಲ್ಲ ಹೇಳಿನ, ಈಗ ಸ್ಟೇಷನ್ದವ್ರ ಜೋಡಿ ಮಾತಾಡ್ಕೋತೀವಿ. ಯಾಕಂದ್ರೆ ನಾವು ಅವ್ರ ಪರ್ಮಿಷನ್ ತಗೊಂಡ ನಮ್ದು ಇರ್ತೈತಿ. ಅವ್ರ ಜೋಡಿ ಮಾತಾಡಿ ಅವರು ಬೆಳಗಾವಿ ಅವ್ರ ಜೋಡಿ ಮಾತಾಡ್ಕೊಂಡು ಸರ್ ಏನಾರು ಮಾಡಿ ನಾವು ಇದು ಮಾಡ್ತೀವಿ, ಟ್ರಿಪ್ ಆಗುಲ್ದಂಗೆ ನೋಡ್ಕೋತ ಅಂತ ಹೇಳಿದಾರೆ. ಟ್ರಿಪ್ ಆದ್ರೂ ಕೂಡ ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ಟ್ರಿಪ್ ಆಗೈತಂದ್ರೂ ಅದನ್ನ ಚಾಲು ಮಾಡೋ ವ್ಯವಸ್ಥೆ ಮಾಡ್ತೀವಿ. ಇದು ಒಂದು. ಇನ್ನು ಎರಡನೇದು ಏನು ಮತ್ತೇನ್ರಿ, ನಿಮ್ಗೆ ತ್ರಿಫೇಜ್ ಹೇಳತ್ತಿರಲ್ಲ, ತ್ರಿಫೇಜ್ ಒಂದಕ್ಕೆ ನೀವು ಸಹಕಾರ ಕೊಡ್ರಿ. ಒಂದಕ್ಕೆ ಬೆಳವಿ ಸ್ಟೇಷನ್ ಆತಂದ್ರೆ 110 KV ಸ್ಟೇಷನ್ ಬೆಳವಿ ಆತಂದ್ರೆ ನಿಮ್ಗೆ ಸಪ್ರೇಟ ಲೈನ್ ಮಾಡಿಕೊಡ್ತೀವಿ, ಅಲ್ಲಿ ಸಪ್ರೇಟಾಗಿ ಬಂದುಬಿಡ್ತೈತಿ. ಇದು ಎಲ್ಲಾನು ಬೆಳವಿ, ಯಾದಗೂಡ, ಶೆಲ್ಲಾಪುರ ಎಲ್ಲಾನು ಸಾಲ್ವ್ ಆಗ್ತೈತಿ. ಅದು ಒಂದೈತಿ. ಮತ್ತೇನು ಐತಿ ಸರ್? ಏನು ಅಂದ್ರಿ ಸರ್, ಅಲ್ಲೇ ನಮ್ಗ ನಿರಂತರ ಹಾದೈತಿ ಸರ್. ಒಂದ ಕಂಬ ಐತಿ ಸರ್, ಬರೇ ನೀವು ಅಂತ ತಗದ ಈಚೆ ಕಡೆ ಹಾಕಿರಿ ಅಂದ್ರ 7 ತಾಸ ಏನ್ ಈಚೆ ಕಡೆ ಕೊಡ್ತಿರಲ್ಲ, ಊಟ ಟೈಮ್ದಾಗ ಆದ್ರ ನಿಮ್ಗೆ ಹಗಲಿ ಕೊಡಕ್ ಆಗ್ಲಿ ಅಂತ ತಿಳ್ಕೊಂಡ್ರಿ. ನಾವ್ ರೈತರ ಆದ್ರ ರಾತ್ರಿ ನಾವ್ ನೀರ್ ಹಾಸ್ಕೊತೀವಿ, ನಮ್ಗೆ ರಾತ್ರಿ ಹಾಕ್ಸ್ಕೊಡ್ರಿ. ಈಗ ಅದನ್ನು ಲೈಟ್ ಹೆಚ್ಚಾಗೈತಿ. ಈಗ ಏನ್ ಕೊಡೋದಿಲ್ಲ ಅವ್ರಿಗೆ, ಲೈಟ್ ಹೆಚ್ಚಾಗೈತಿ. ನೀರಿಲ್ಲ, ನೀರ್ ಇರೋದ ಈ ಕೋಡಿಗೆ ಸರ್. ಲೈಟ್ ಇಲ್ಲ. ಈಗ ಅದನ್ನು ನಾವು ಮಾತಾಡಿದ್ರಿ. ಈಗ ಏನಾಗೈತ್ರಿ, IP ಫೀಡರ್ ಮೇಲೆ ಎಷ್ಟು ವೋಲ್ಟೇಜ್ ಅಥವಾ ಅಂಪೇರ್ ಬರ್ಬೇಕು ಅನ್ನೋದು ಅವ್ರಿಗೊಂದು ಇದು ಇರ್ತೈತಿ, ಮಾರ್ಗದರ್ಶನ ಇರ್ತೈತಿ. ಅದು ಓವರ್ ಕ್ರಾಸ್ ಆಗೈತಂದ್ರೆ ಅಲ್ಲಿ ಯಾರು ಏನೂ ಮಾಡಂಗಿಲ್ಲ. ಅದನ್ನು ಅವರು ಬೆಳಗಾವದಿಂದ ನೋಡ್ಕೋತೇವೆ, ನಾವು ಪರ್ಮಿಷನ್ ತಗೊಂಡ್ರೆ ಅಂತ ಹೇಳಿದ್ರು. ಹಂಗೆ ಹಾಕತ್ರ 5 TC ನಾವು ಹಾಕಿದ್ವು. ಈಗಾಗಲೇ 29 TC ಹಾಕಿದ್ವು ನಾವು ಅಲ್ಲಿ ಆ ಫೀಡರ್ ಮೇಲೆ. ಯಾವ್ದ್ರೆ ನಿರಂತರ ಜೊತೆ ಮೇಲೆ ಹಾಕ್ಯವ. ಇವನ್ ಬೆಳೆಯೂ ಅದ್ರ ಮೇಲೆ ಅದಾವ್ರಿ, ಬೆಳೆಯೂ ಅದಾವ ಅದ್ರ ಮೇಲೆ ತೋರಿ. ನಿರಂತರ TC ಏನದಾವ್ರಿ, ಅವನ 7 ತಾಸು ಕೊಟ್ಟ ಬೆಳಕ್ ಅವ್ನು ಬಂದ್ ಮಾಡ್ರಿ, ಬಂದ್ ಮಾಡ್ತೇವಲ್ಲ, ಬಂದ್ ಮಾಡ್ತೀವಿ. ಈ ಕಡೆ 7 ತಾಸು ಕೊಡ್ಲಿಲ್ಲ, ಅದೇ ಅಲ್ಲಿ ಲೈಟ್ ಇಲ್ಲ ಆಗಿದಾವ. ವೋಲ್ಟೇಜ್ ಆಗದೈತೆ, ನಮ್ಗೆ ವೋಲ್ಟೇಜ್ ಕಡಿಮೆ ಬೀಳೋದೈತಿ. ಅಲ್ರಿ ಅದೇ ಸೇಮ್ ನಾವು ಇಲ್ಲಿ ಬೆಳಿಗ್ಗೆ ಹಾಕಿದವ್ರಿ. ಮತ್ತೆ ನಿಮ್ಮದು ಯಾದಗೂಡದ ಆಗಿದ್ಮೇಲೆ ಬೆಳಿಗ್ಗೆ ಕೊಡ್ತವ್ರಿ. ಬೆಳಗಾವಿ ಸಪ್ರೇಟ್ ಆಗಕ್ಕೆ ಇದು ಸ್ಟೇಷನ್ ರೀ, ಅಲ್ಲಿ ಬೆಳಗಾವಿ ಲೈನ್ ಸೆಪರೇಟ್ ಬರಾಕ. ಸಾಹೇಬ್ರೆ, ನೀವು ಗುರು ಉತ್ತರ ನಮಗೆ ಸಮಾಜ ಸಣಸ್ವಾದ್ರಿ, ಸಮಾಜ ಯಾವುದು ಒಂದು ಡೆಕೋರೇಷನ್ ಸಿಂಗಲ್ ಸರ್ 6 ಗಂಟೆ ನೀವು ಲೋಡ್ ಅಂಪೇರ್ ಲೋಡ್ ಆಗ ನೀವು ಏನು ಬರ್ತೈತಿಲ್ಲ ಅಂತ ಅಡ್ವರ್ಟೈಸ್ ಮಾಡಿಬಿಡ್ರಿ ಪೂರಾ. ಅದ ಹೇಳಿದ್ರಿ, ಇವತ್ತಿಂದ ಇಂಪ್ಲಿಮೆಂಟ್ ಆಗ್ತೈತಿ. ಇವತ್ತು ಮಾಡ್ತಾರೆ. ನಾ ಸಾಯಂಕಾಲ 6 ಗಂಟೆ ನಿಮ್ದು ಏನ್ ಟ್ರಿಪ್ ಆಗತ್ತೈತಲ್ಲ, ಲೋಡ್ ಬಂದ ಕೂಡಲೇ ಅದೇ ಟ್ರಿಪ್ ಆಗೋದನ್ನ ನಾವು ನೋಡ್ತೀವಿ. ಇವತ್ತು ಅದನ್ನ ಮಾತಾಡೇವಿ, ಅದನ್ನ ತಗೊಂಡವ್ರು ಮ್ಯಾಲಿನ ಪರ್ಮಿಷನ್ ತಗೊಂಡು ಅದನ್ನ ಚಾಲು ಆಗೋ ಮಾಡೋ ವ್ಯವಸ್ಥೆ ಮಾಡಿದ್ವಿ.
ಟ್ರಿಪ್ಪಿಸ್ ಬರ್ಲಿಲ್ಲ ಅಂದ್ರೆ ನಾವು ಸಿಂಗಲ್ ಲೈಟ್ ಗಳ ಹಾಕಬೇಕ. ಏನಂತೇವ್ರಿ ನೀವು ನಮಗ ಸಿಂಗಲ್ ಲೈಟ್ ಏನಿದ್ರ ಲೋಡ್ ಅಂತ ಕಾಯಿರಿ ಆ ಟ್ರಿಪ್ ಆಗಿಲ್ಲ ಲೋಡ್ ಹತ್ತಾಗ ಸಿಂಗಲ್ ಯಾರು ಗಳ ತಿರುಗುದಿಲ್ಲ ಗಳನ ಅವಶ್ಯ ಇಲ್ರಿ. ಅವ್ರು ಅದನ್ನ ಲೋಡ್ ಅದ ನಿರಂತರ ಜ್ಯೋತಿ ಮೇಲೂ ಹಾಕಕ್ ಒಂದ್ ಲೋಡ್ ಇರ್ತೈತ್ರಿ ಅದನ್ನ ಅವ್ರನ್ನು ಕೇಳ್ಕೊಂಡು ನಾವು ಅವರು ಪರ್ಮಿಷನ್ ತಗೋತಾನಂದ್ರ ಬಟ್ ಅದು ಆಗ್ತೈತೆ ಅನ್ನೋದು ಇನ್ನೂ ಹೇಳಿಲ್ಲ. ಅದಕ್ಕೆ ಇಲ್ರಿ ಅವ್ರು ಇದನ್ನ ಹೇಳಿರಿ ನಾವು ಸಿಂಗಲ್ ಫೇಸ್ ನಿಮ್ದು ಏನೈತಲ್ಲ 6 ದಿನದ ಏನು ಟ್ರಿಪ್ ಆಗತ್ತೆ ಸಿಂಗಲ್ ಲೈಟ್ ಬೇಡ ನಮ್ಗೆ. ವೋಲ್ಟೇಜ್ ಕೊಟ್ರಿ ಹೋಗ್ತೇವೆ. ವೋಲ್ಟೇಜ್ ಕೊಡ್ಲಂದ್ರೆ ನಾವು ಇಲ್ಲಿ ಇನ್ನ ಏನೇನ್ ಮಾಡಕ್ ಸಾಧ್ಯತೆ ಅದ್ ಮಾಡೋಣ. ನಮ್ ವೋಲ್ಟೇಜ್ ಅಂತೂ ಬೇಕೇ ಬೇಕು. ನೋಡ್ರಿ ಬರೀ 220 180 ವೋಲ್ಟೇಜ್ ಇರ್ತೈತಿ. ಅದ್ರೊಳಗ ನಾಯಿ ಹುಚ್ಚು ಒಯ್ದೈತಿರಲ್ಲ ಅಟ್ಟ ನೀರ್ ನಾವು ಗಟ್ಟುದಾಗ ಯಾಕೆ ಚಲೋ ಮಾಡ್ತೇವು? ನಾವು ಫ್ಯಾಕ್ಟ್ರಿ ನಡ್ಸತ್ತೇವ, ಏನ್ ಕಾರ್ಖಾನೆಗಳು ನಡ್ಸತ್ತವ, ಏನ್ ವೆಲ್ಡಿಂಗ್ ಮಷಿನ್ ಇಟ್ಟಿದೇವ, ನಾವ್ ಎದಕ್ ಹಚ್ತೇವು? ರೈತ ಹೊಲಕ್ಕ ದನಗಳಿಗೆ ಮೇವಿಗೆ ಮಾಡ್ತೇವ. ನಿಮ್ಗೆ ಏನೋ ಜರ ಅರುವೈತಿ 2 ಸಲ ಕೇಳಿದೇವ್ರಿ ನಿಮ್ ತಾಗ ಬಂದ್ ಯಾಕೆ ನೀವು ಪ್ರತಿಭಟನೆ ಮಾಡಿದ್ರಿ ಇಲ್ಲಿ? ಇದು ಪ್ರತಿಭಟನೆ ಅಂತ ಏನಿಲ್ರಿ, ನಮಗೆ ಒಂದು 2 ತಿಂಗಳು 40-45 ದಿವಸ ಆಯ್ತು ರೀ. ನಮ್ಮ ಪಂಪ್ ಸೆಟ್ಗಳಿಗೆಲ್ಲ ರೀ ಕರೆಂಟ್ ವೋಲ್ಟೇಜ್ ತೋರಿಸ್ಲಾಕ ನಾವು ವೇಟ್ ಮಾಡಿದ್ವಿ. ಇವತ್ತು ಇಂಪ್ರೂವ್ ಆಗುತ್ತೆ, ನಾಳೆ ಇಂಪ್ರೂವ್ ಆಗುತ್ತೆ ರೀ ಅಂತ. ಆಮೇಲೆ 2 TC ನಾವು ಆಲ್ಟರ್ನೇಟಿವ್ ಬಂದ್ ಮಾಡಿ ನೋಡಿದ್ವಿ ರೀ, ಆದ್ರೂ ಭೀ ವೋಲ್ಟೇಜ್ ಕವರ್ ಆಗ್ತಾ ಇಲ್ಲ. ಅದನ್ನು ನಾವು ಅಧಿಕಾರಿಗಳ ಮೂಲಕ ಮಾತಾಡಿ ಎಲ್ಲ ರೈತರು ಒಂದು ಮನವಿ ನಾವು ನಮ್ಮದು ಕಷ್ಟ ಏನೈತಿ ಹೇಳ್ಕೊಬೇಕಂತ ಇಲ್ಲಿ KVಗೆ ಬರ್ತೈತೆ. ಅಲ್ಲ, ಈಗಾಗಲೇ ಅವ್ರಿಗೆ ಮನವಿ ಮಾಡ್ಕೊಂಡಿದ್ರೆ ನಮ್ಗೆ ಹಿಂಗೆ ತ್ರಾಸ ಆಗೈತಿ, ಹಿಂಗೆ ನಮ್ಗೆ ಕರೆಂಟ್ ಬರೋನಿಲ್ಲ ಅಂತ ಮಾತಾಡಿದ್ರಿ. ನಾವು ಫೋನ್ ಮುಖಾಂತರ ರೀ ಅದಕ್ಕ ಏನಂದ್ರ ನಾವು ಈಗಾಗಲೇ ನಮ್ಗ 1 ತಿಂಗಳ ಹಿಂದ ನಿಖಿಲ್ ಅನ್ನ ಕತ್ತಿಯವ್ರ ನಮ್ಮ ಊರಿಗೆ ಜನಸ್ಪಂದನ ಕಾರ್ಯಕ್ರಮಕ್ಕ ಬಂದಿದ್ರಿ. ನಾವ್ ಅವ್ರ ಮನವಿನೂ ಕೊಟ್ಟೇವ್ರಿ. ಆ ಮನವಿ ಪ್ರಕಾರ ಕೆಮ್ಲಾಪುರಿ ಸಾಹೇಬ್ರಿಗೂ ಅವ್ರು ಇಮಿಡಿಯೇಟ್ 2 ವೋಲ್ಟೇಜ್ ಕೊಡ್ಲಂದ್ರೆ ನಾವು ಇಲ್ಲಿ ಇನ್ನ ಏನೇನ್ ಮಾಡಕ್ ಸಾಧ್ಯತೆ ಅದ್ ಮಾಡೋಣ. ನಮ್ ವೋಲ್ಟೇಜ್ ಅಂತೂ ಬೇಕೇ ಬೇಕು. ನೋಡ್ರಿ ಬರೀ 220 180 ವೋಲ್ಟೇಜ್ ಇರ್ತೈತಿ. ಅದ್ರೊಳಗ ನಾಯಿ ಹುಚ್ಚು ಒಯ್ದೈತಿರಲ್ಲ ಅಟ್ಟ ನೀರ್ ನಾವು ಗಟ್ಟುದಾಗ ಯಾಕೆ ಚಲೋ ಮಾಡ್ತೇವು? ನಾವು ಫ್ಯಾಕ್ಟ್ರಿ ನಡ್ಸತ್ತೇವ, ಏನ್ ಕಾರ್ಖಾನೆಗಳು ನಡ್ಸತ್ತವ, ಏನ್ ವೆಲ್ಡಿಂಗ್ ಮಷಿನ್ ಇಟ್ಟಿದೇವ, ನಾವ್ ಎದಕ್ ಹಚ್ತೇವು? ರೈತ ಹೊಲಕ್ಕ ದನಗಳಿಗೆ ಮೇವಿಗೆ ಮಾಡ್ತೇವ. ನಿಮ್ಗೆ ಏನೋ ಜರ ಅರುವೈತಿ 2 ಸಲ ಕೇಳಿದೇವ್ರಿ ನಿಮ್ ತಾಗ ಬಂದ್ ನಾವು ಹೋಗ್ಬಿಡೋದಂದ್ರೆ ಅದಕ್ಕೆ ಏನೈತಿಲ್ಲ.